ಹಾಯ್ ರೀಪಾ, ಎಲ್ಲರಿಗೂ ನಮಸ್ಕಾರ ರೀ. ನಾನು ಸಿರಿ ಅಂತ. ಎಲ್ಲರಿಗೂ ಶುಭ ಸಂಜೆ ರೀ. ಇವತ್ತು ಯಾರು ಪ್ರೊಫೈಲ್ನ ಸೆಂಡ್ ಮಾಡಿದ್ದಾರೆ ಅಂತ ನೋಡೋಣ ಬನ್ರಿ. ಇವತ್ತಿನ ಪ್ರೊಫೈಲನ್ನು ಶಶಿಕಲಾ ಅವರು ಸೆಂಡ್ ಮಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಇವರ ಪರಿಚಯವನ್ನ ಮಾಡಿಕೊಳ್ಳೋಣ್ರಿ. ಇವರ ಹೆಸರು ಶಶಿಕಲಾ ಅಂತ ರೀ. ಇವರ ಊರು ಬೆಂಗಳೂರಿನ ಹತ್ತಿರ ಕೆಂಗೇರಿಯಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಇವರ ವಯಸ್ಸು 32 ವರ್ಷ ಅಂತ್ರಿ. ಇವರ ಜಾತಿ ಬಂದು ಕುರುಬರು ಅಂತ ಹೇಳ್ಕೊಂಡಿದ್ದಾರೆ. ಶಶಿಕಲಾ ಅವರು ಸ್ಟೇಟಸ್ನಲ್ಲಿ ಗಂಡ ಬಿಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಶಶಿಕಲಾ ಅವರ ಕೆಲಸ ಬಂದು ಆ್ಯಪ್ ಡೆವಲಪರ್ ಅಂತ ಹೇಳ್ಕೊಂಡಿದ್ದಾರೆ. ಅವಕಾಶ ರಾತ್ರಿ ಪೂರ್ತಿ ನಾಚಿಕೆ ಪಡದೆ ಮಾತನಾಡುವಂತಹ ಹುಡುಗ ಬೇಕು ಅಂತ ಹೇಳಿದ್ದಾರೆ. ನೋಡ್ರಿ, ಇದು ಇಷ್ಟು ಶಶಿಕಲಾ ಅವರಿಗೆ ಸಂಬಂಧಿಸಿದ ಬಯೋಡಾಟಾವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಶಶಿಕಲಾ ಅವರು ತಮ್ಮ ಪ್ರಸ್ತುತ ಪರಿಸ್ಥಿತಿ ಬಗ್ಗೆನೂ ಹೇಳ್ಕೊಂಡಿದ್ದಾರೆ. ನನ್ನ ಹೆಸರು ಶಶಿಕಲಾ. ನಾನು ಆ್ಯಪ್ ಡೆವಲಪರ್ ಆಗಿ ವರ್ಕ್ ಮಾಡುತ್ತಿದ್ದೇನೆ. ನನ್ನ ಮದುವೆಯಾಗಿ ತುಂಬ ವರ್ಷವಾಗುತ್ತಿದ್ದರೂ ಇನ್ನೂ ಮಕ್ಕಳಾಗಿಲ್ಲ. ರಾತ್ರಿ ಹೊತ್ತು ಸರಿಯಾಗಿ ಸುಖ ಅನುಭವಿಸದೆ ತುಂಬ ಕಷ್ಟಪಡುತ್ತಿದ್ದೇನೆ ಅಂತ ತಿಳಿಸಿದ್ದಾರೆ. ಅವರಿಂದ ಮಕ್ಕಳು ಆಗದಿದ್ದರೂ ಪರವಾಗಿಲ್ಲ, ಕನಿಷ್ಠ ಸುಖನಾದರೂ ಕೊಟ್ಟರೆ ಸಾಕು ಅನಿಸುತ್ತದೆ. ಅಂದರೆ ಗಂಡನಿಂದ ಮಕ್ಕಳಾಗಿಲ್ಲ ಅಂದರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ ಸುಖ ಕೊಟ್ಟರೆ ಸಾಕು ಅಂತ ಹೇಳ್ತಿದ್ದಾರೆ. ಆದರೆ ಅವರ ಗಂಡ ಮಕ್ಕಳು ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಸುಖನೇ ಕೊಡ್ತಿಲ್ವಂತೆ ರೀ. ದಿನಾಲೂ ತೂತಿನಲ್ಲಿ ಬೆರಳು ಇಟ್ಟುಕೊಂಡು ವಿಡಿಯೋ ನೋಡಿಕೊಳ್ಳುತ್ತಾ ಸುಖ ಅನುಭವಿಸುತ್ತಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಅಷ್ಟೆಲ್ಲ ಮಾಡಿದ್ರೂ ಅವರಿಗೆ ತೃಪ್ತಿ ಸಿಗ್ತಿಲ್ಲ ಅಂತಲೂ ಹೇಳಿದ್ದಾರೆ. ನನಗೆ ಚೆನ್ನಾಗಿ ಮಾಡಿ ತೃಪ್ತಿಪಡಿಸುವಂತಹ ಒಬ್ಬ ನಂಬಿಕಸ್ಥ ಗಂಡಿದ್ದರೆ ಮಾತ್ರ ನನಗೆ ಕರೆ ಮಾಡಿ ಅಂತ ಶಶಿಕಲಾ ಅವರು ಹೇಳ್ಕೊಂಡಿದ್ದಾರೆ. ನಿಮ್ಗೇನಾದರೂ ಶಶಿಕಲಾ ಅವರ ಈ ಪ್ರೊಫೈಲ್ ಇಷ್ಟ ಆಯಿತು ಅಂದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಬಯೋಡಾಟಾವನ್ನು ಸೆಂಡ್ ಮಾಡಿರಿ. ಅವರೇ ನಿಮಗೆ ನೇರವಾಗಿ ಕಾಲ್ ಮಾಡ್ತಾರಂತ್ರಿ. ಮತ್ತು ಇನ್ನೊಂದು ಏನು ಹೇಳಿದ್ದಾರೆ ಅಂದ್ರೆ, ಬರುವಂತಹ ಹುಡುಗ ಈ ರೀತಿಯಾಗಿ ಇರಬೇಕು ಅಂತ ಶಶಿಕಲಾ ಅವರು ಹೇಳಿದ್ದಾರೆ. ಏನು ಅಂತ ನೋಡೋಣ ಬನ್ನಿರಿ. ನಾನು ಕರೆದ ತಕ್ಷಣ ಮನೆಗೆ ಬಂದು ಮುದ್ದಾಡಿ ನನ್ನ ಕಷ್ಟ ಕೇಳುವಂತಹ ಹುಡುಗ ಆಗಿರಬೇಕು. ಅಂದರೆ ಅವ್ರು ಕರೆದ ತಕ್ಷಣ ನೀವು ಹೋಗಿ ಅವರನ್ನು ಮುದ್ದಾಡಿ ಅವ್ರ ಕಷ್ಟವನ್ನು ಕೇಳುವಂತಹ ಹುಡುಗ ಆಗಿರಬೇಕಂತೆ. ನನ್ನ ಮೊದಲನೆಯ ಗಂಡನ ಬಗ್ಗೆ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು. ಅಂದರೆ ಅವರ ಮೊದಲನೆಯ ಗಂಡನ ಬಗ್ಗೆ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು. ರಾತ್ರಿಯೆಲ್ಲ ಚೆನ್ನಾಗಿ ಎತ್ತಿ ಕೊಡ್ತೀನಿ. ನೀವು ಮಾಡುವುದು ನನಗೆ ಇಷ್ಟ ಆದರೆ ನಿಮಗೆ ನಾನು ದುಡ್ಡಿನ ಸಹಾಯ ಮಾಡ್ತೇನೆ. ನೀವು ಮಾಡೋದು ಅವರಿಗೆ ಇಷ್ಟ ಆದರೆ ಅವರು ನಿಮಗೆ ದುಡ್ಡಿನ ಸಹಾಯ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಅವ ಕುಡುಕ ಆಗಿರಬಾರ್ದು ಅಂತಲೂ ಹೇಳ್ಕೊಂಡಿದ್ದಾರೆ. ನೀವೇನಾದರೂ ಕುಡಿತಿದ್ರೆ ಬಿಟ್ಬಿಡ್ರಿ, ಇಲ್ಲ ಅಂದ್ರೆ ಅವರು ನಿಮ್ಮನ್ನು ಇಷ್ಟಪಡಲ್ಲ ಅಂತ ಹೇಳಿದ್ದಾರೆ. ಶಶಿಕಲಾ ಅವರು ತಮ್ಮ ಸ್ವಲ್ಪ ಆಸ್ತಿಯ ವಿವರ ಬಗ್ಗೆ ಹೇಳ್ಕೊಂಡಿದ್ದಾರೆ. ನಮ್ಮ ಸ್ವಂತ ಊರಿನಲ್ಲಿ 50 ಎಕರೆ ತೋಟ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ತೆಂಗಿನಕಾಯಿ ಹಾಕಿದ್ದೀವಿ. ಅದನ್ನು ನಮ್ಮ ತಂದೆ ತಾಯಿ ಮತ್ತು ನಮ್ಮ ಅಣ್ಣ ನೋಡ್ಕೊಳ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸ್ವಂತ 3 ಅಂತಸ್ತಿನ 4 ಮನೆ ಇದಾವಂತೆ. 1 ಸ್ಕೂಟಿ ಇದೆ ಅಂತೆ, 2 ಕಾರ್ ಇದಾವಂತೆ. ನೋಡಿ, ಬುಧವಾರ ಏಲಕ್ಕಿಯಿಂದ ಹೀಗೆ ಮಾಡಿದರೆ ಸಂಪತ್ತಿನ ಒಡೆಯರಾಗುತ್ತೀರಿ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕು, ಸಂಪತ್ತು ಸಮೃದ್ಧಿಯನ್ನು ಹೊಂದಬೇಕು ಎನ್ನುವ ಮಹದಾಸೆ ಇರುತ್ತೆ. ಆದರೆ ಇದಕ್ಕೆ ನಮ್ಮ ಶ್ರಮ, ದೇವರು ಆಶೀರ್ವಾದ ಇರಬೇಕು. ಬುಧವಾರದಂದು ನೀವು ಯಾವ ಕೆಲಸ ಮಾಡುವುದರಿಂದ ಸಂಪತ್ತು ಬರುತ್ತೆ ಗೊತ್ತಾ? ಬುಧವಾರ ಮರೆಯದೆ ಇವುಗಳನ್ನು ನೀವು ಮಾಡಲೇಬೇಕು. ನೀವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡೆಯಲು ಬಯಸಿದ್ದರೆ ನಂತರ 6 ಏಲಕ್ಕಿಗಳನ್ನು ತೆಗೆದುಕೊಂಡು ಬುಧವಾರ ರಾತ್ರಿ ನಿಮ್ಮ ದಿಂಬಿನ ಕೆಳಗೆ ಇಟ್ಟು ಮಲಗಿಕೊಳ್ಳಿ. ನಂತರ ಮರುದಿನ ಆ ಏಲಕ್ಕಿಗಳನ್ನು ಯಾವುದನ್ನಾದರೂ ನಿರ್ಜನ ಸ್ಥಳದಲ್ಲಿ ಎಸೆಯಿರಿ. ಇದನ್ನು ಮಾಡುವಾಗ ನಿಮ್ಮ ಕೆಲಸಕ್ಕೆ ಯಾವುದೇ ಅಡ್ಡಿಯಾಗದಂತೆ ನೋಡಿಕೊಳ್ಳಿ. ಈ ಪರಿಹಾರವನ್ನು ಮಾಡುವುದರಿಂದ ಸಂಪತ್ತಿನ ಹೆಚ್ಚಳದ ಹಾದಿಯು ತೆರೆದುಕೊಳ್ಳುತ್ತದೆ ಮತ್ತು ಯಶಸ್ಸನ್ನು ಸಾಧಿಸಲಾಗುತ್ತದೆ. ನೋಡಿ, ಇದು ಒಂದು ಒಳ್ಳೆ ಆಫರ್ ಅಂತಲೇ ಹೇಳಬಹುದು. ನಿಮ್ಗೇನಾದರೂ ಈ ಪ್ರೊಫೈಲ್ ಶಶಿಕಲಾ ಅವರ ಪ್ರೊಫೈಲ್ ಇಷ್ಟ ಆಯಿತು ಅಂತಂದ್ರಿ, ಬಯೋಡಾಟಾದಲ್ಲಿ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಬಯೋಡಾಟಾವನ್ನು ಶೇರ್ ಮಾಡಿರಿ. ಅವರೇ ನಿಮಗೆ ನೇರವಾಗಿ ಕರೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಮತ್ತೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ರೀ.